ರೆಡಿ 1 2 3 ಸ್ಟಾರ್ಟ್. PW2 ಮತ್ತು PW3 ರವರು ನೀಪಿ 1 ಕ್ರಯದ ಒಪ್ಪಂದದ ಕರಾರಿನ ಸಾಕ್ಷಿದಾರರುಗಳಾಗಿದ್ದು, PW2 ಮತ್ತು PW3 ರವರು ತಮ್ಮ ಮುಖ್ಯ ವಿಚಾರಣೆಯಲ್ಲಿ ದಿನಾಂಕ 8/11/2008 ಪ್ರತಿವಾದಿಗಳು ಮತ್ತು ವಾದಿಯ ನಡುವೆ ದಾವಾ ಸ್ವತ್ತಿನ ಮಾರಾಟಕ್ಕೆ ಸಂಬಂಧಿಸಿದಂತೆ ಮಾತುಕತೆಯಾಗಿದ್ದು, ಅದರಂತೆ ಪ್ರತಿವಾದಿಗಳು ದಾವಾ ಸ್ವತ್ತನ್ನು ರೂ. 48,600ಗಳಿಗೆ ಮಾರಾಟ ಮಾಡಲು ಒಪ್ಪಿದ್ದು, ಅದರಂತೆ ದಿನಾಂಕ 8/11/2008 ನೀಪಿ 1ರಂತೆ ಕ್ರಯದ ಒಪ್ಪಂದದ ಕರಾರು ಏರ್ಪಾಟಾಗಿರುತ್ತದೆ ಎಂದು ನುಡಿದಿರುತ್ತಾರೆ. PW2 ಮತ್ತು PW3 ರವರು ತಮ್ಮ ಮುಂದುವರೆದ ಮುಖ್ಯ ವಿಚಾರಣೆಯಲ್ಲಿ ನೀಪಿ 1 ಕ್ರಯದ ಒಪ್ಪಂದದ ಕರಾರು ಪತ್ರವನ್ನು ಮಾಡಿದ ಕಾಲಕ್ಕೆ PW2 ಮತ್ತು PW3 ರವರುಗಳಲ್ಲದೆ ಸಾಕ್ಷ್ಯದಾರರುಗಳಾದ ಸಿದ್ದಪ್ಪ, ರಾಜಶೇಖರ, ಹುಚ್ಚೇಗೌಡ ಮತ್ತು ದೊರೆಸ್ವಾಮಿರವರುಗಳು ಹಾಜರಿದ್ದು, ತಮ್ಮ ಗ್ರಾಮದ ಪತ್ರ ಬರಹಗಾರರಾದ GS ವೆಂಕಟಾಚಲಮೂರ್ತಿರವರು ಸದರಿ ನೀಪಿ 1 ದಾಖಲೆಯನ್ನು ಬರೆದಿರುತ್ತಾರೆಂದು ನುಡಿದಿರುತ್ತಾರೆ. PW2 ರವರು ಮುಂದುವರೆದು ಪ್ರತಿವಾದಿಗಳು ತಮಗೆ ಹಣದ ಅವಶ್ಯಕತೆ ಇದೆ ಎಂದು ಹೇಳಿ ದಿನಾಂಕ 10/12/2008 PW2 ರವರ ಸಮಕ್ಷಮ ಹೆಚ್ಚುವರಿಯಾಗಿ ರೂ. 10,500ಗಳನ್ನು ತೆಗೆದುಕೊಂಡು ನೀಪಿ 1 ಕ್ರಯದ ಒಪ್ಪಂದದ ಕರಾರು ಪತ್ರದ ಹಿಂಬದಿಯಲ್ಲಿ ತಮ್ಮ ಸಹಿಗಳನ್ನು ಹಾಕಿರುತ್ತಾರೆಂದು ನುಡಿದಿರುತ್ತಾರೆ. PW4 ರವರು ನೀಪಿ 1 ಕ್ರಯದ ಒಪ್ಪಂದದ ಕರಾರು ಪತ್ರವನ್ನು ತಯಾರು ಮಾಡಿಕೊಟ್ಟಿದ್ದು, PW4 ರವರು ತಮ್ಮ ಮುಖ್ಯ ವಿಚಾರಣೆಯಲ್ಲಿ ದಿನಾಂಕ 8/11/2008 ಪ್ರತಿವಾದಿಗಳು ತನ್ನ ಬಳಿ ಬಂದು ದಾವಾ ಸ್ವತ್ತನ್ನು ವಾದಿಗೆ ಮಾರಾಟ ಮಾಡುತ್ತಿರುವುದಾಗಿ, ಅದರಂತೆ ಸದರಿ ಮಾರಾಟಕ್ಕೆ ರೂ. 48,600 ಎಂದು ತೀರ್ಮಾನವಾಗಿದ್ದು, ಅದರಂತೆ ತಾವು ರೂ. 20,000ಗಳನ್ನು ವಾದಿಯಿಂದ ಮುಂಗಡವಾಗಿ ಪಡೆದುಕೊಂಡು ಉಳಿದ 28,600ಗಳನ್ನು ಉಪನೋಂದಣಾಧಿಕಾರಿಗಳ ಕಚೇರಿಯಲ್ಲಿ ಪಡೆದುಕೊಳ್ಳುವಂತೆ ಹೇಳಿದ ಪ್ರಕಾರವಾಗಿ ತಾನು ನೀಪಿ 1 ಕ್ರಯದ ಒಪ್ಪಂದದ ಕರಾರು ಪತ್ರವನ್ನು ತಯಾರು ಮಾಡಿಕೊಟ್ಟಿರುತ್ತೇನೆಂದು ನುಡಿದಿರುತ್ತಾರೆ. ಮುಂದುವರೆದು ಪ್ರತಿವಾದಿಗಳು ಮತ್ತು ವಾದಿ ಸದರಿ ದಾಖಲೆಗಳನ್ನು ಓದಿಸಿ ತಿಳಿದುಕೊಂಡು ತಮ್ಮ ಸಹಿಗಳನ್ನು ಸದರಿ ಕ್ರಯದ ಒಪ್ಪಂದದ ಕರಾರು ಪತ್ರಕ್ಕೆ ಹಾಕಿರುತ್ತಾರೆಂದು ಮತ್ತು ತಾನೂ ಸಹ ಸದರಿ ಕ್ರಯದ ಒಪ್ಪಂದದ ಕರಾರು ಪತ್ರಕ್ಕೆ ಸಹಿ ಮಾಡಿದ್ದು, ಸಾಕ್ಷ್ಯದಾರರು ಸಹ ಸದರಿ ದಾಖಲೆಗೆ ಸಹಿ ಮಾಡಿರುತ್ತಾರೆಂದು ನುಡಿದಿರುತ್ತಾರೆ. PW1 ರಿಂದ PW4 ರವರ ಸಾಕ್ಷ್ಯವನ್ನು ಪರಿಗಣಿಸುವ ಪೂರ್ವದಲ್ಲಿ DW1 ರವರು ನುಡಿದಿರುವ ಸಾಕ್ಷ್ಯವನ್ನು ಪರಿಗಣಿಸುವುದು ಅವಶ್ಯವಿರುತ್ತದೆ. ಮೂರನೇ ಪ್ರತಿವಾದಿಯು
ತನ್ನ ಮುಖ್ಯ ವಿಚಾರಣೆಯ ಪ್ರಮಾಣಪತ್ರವನ್ನು ಸಲ್ಲಿಸಿ DW1 ಎಂದು ಸಾಕ್ಷ್ಯವನ್ನು ನುಡಿದಿರುತ್ತಾರೆ. DW1ರವರು ತಮ್ಮ ಮುಖ್ಯ ವಿಚಾರಣೆಯಲ್ಲಿ ವಾದಿಯು ಸಲ್ಲಿಸಿರುವ ದಾವೆಯು ನ್ಯಾಯಸಮ್ಮತವಾಗಲಿ ಅಥವಾ ವಾಸ್ತವಾಂಶದಿಂದಾಗಲಿ ಊರ್ಜಿತವಾಗತಕ್ಕದ್ದಲ್ಲ. ಸದರಿ ದಾವೆಯನ್ನು ವಜಾಗೊಳಿಸಬೇಕೆಂದು ನುಡಿದಿರುತ್ತಾರೆ. DW1ರವರು ತಮ್ಮ ಮುಂದುವರೆದ ಮುಖ್ಯ ವಿಚಾರಣೆಯಲ್ಲಿ ತಾನು ಹಾಗೂ ಇತರೆ ಪ್ರತಿವಾದಿಗಳು ವಾದಿಯ ಪರವಾಗಿ ದಿನಾಂಕ 8/11/2008 ಯಾವುದೇ ಕ್ರಯದ ಒಪ್ಪಂದದ ಕರಾರು ಪತ್ರವನ್ನು ಬರೆದುಕೊಟ್ಟಿರುವುದಿಲ್ಲ ಮತ್ತು ಯಾವುದೇ ಸಹಿಗಳನ್ನು ಸದರಿ ದಾಖಲೆಗೆ ಹಾಕಿರುವುದಿಲ್ಲವೆಂದು ನುಡಿದಿರುತ್ತಾರೆ. ಮುಂದುವರೆದು ಸದರಿ ದಾವಾ ಸ್ವತ್ತನ್ನು ವಾದಿಗೆ ಮಾರಾಟ ಮಾಡಲು ರೂ. 48,600 ನಿರ್ಧರಿತವಾಗಿದ್ದು, ಅದರ ಸಂಬಂಧ ರೂ. 20,000 ಮುಂಗಡವಾಗಿ ಪಡೆದುಕೊಂಡಿದ್ದು, ಅದರಂತೆ ನೀಪಿ 1 ದಾಖಲೆಯನ್ನು ಬರೆದುಕೊಟ್ಟಿರುತ್ತೇನೆ ಎನ್ನುವ ಸಂಗತಿಯನ್ನು ಸಹ ಅಲ್ಲಗಳೆದಿರುತ್ತಾರೆ. DW1ರವರು ತಮ್ಮ ಮುಖ್ಯ ವಿಚಾರಣೆಯಲ್ಲಿ ಪ್ರತಿವಾದಿಗಳು ವಾದಿಯ ಮಗನಾದ ಮಹದೇವಸ್ವಾಮಿರವರಿಂದ ದಿನಾಂಕ 8/11/2008 20,000 ರೂಗಳನ್ನು ಸಾಲವಾಗಿ ಪಡೆದುಕೊಂಡಿದ್ದು, ಸದರಿ ಸಾಲದ ಭದ್ರತೆಗಾಗಿ ವಾದಿಯ ಮಗನಾದ ಮಹದೇವಸ್ವಾಮಿರವರು ಪ್ರತಿವಾದಿಗಳ ಸಹಿಯನ್ನು ಖಾಲಿ ಛಾಪಕಾಗದಕ್ಕೆ ತೆಗೆದುಕೊಂಡು ನಂತರ ತನ್ನ ತಂದೆಯ ಮುಖಾಂತರ ಸದರಿ ಖಾಲಿ ಛಾಪಕಾಗದವನ್ನು ಕ್ರಯದ ಒಪ್ಪಂದದ ಕರಾರು ಪತ್ರವಾಗಿ ಸೃಷ್ಟಿಸಿರುವುದಾಗಿ ನುಡಿದಿರುತ್ತಾರೆ. ಮುಂದುವರೆದು ವಾದಿಯ ಮಗನಾದ ಸದರಿ ಮಹದೇವಸ್ವಾಮಿರವರು ಪೋಸ್ಟ್ ಮಾಸ್ಟರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದು, 1ನೇ ಪ್ರತಿವಾದಿಗೆ ವಿಧವಾ ವೇತನವನ್ನು ನೀಡುವ ಕಾಲದಲ್ಲಿ 1ನೇ ಪ್ರತಿವಾದಿಯ ಬಳಿ ಸಹಿಯನ್ನು ತೆಗೆದುಕೊಂಡು 2ನೇ ಪ್ರತಿವಾದಿಯ ಬಳಿ ಸಹ ಸಹಿಯನ್ನು ತೆಗೆದುಕೊಂಡು